ವಿಧಾನಸೌಧ ಏನು ಇದ್ರ ಡಬ್ಬ ಅಂಗಡಿ ಅನ್ಕೊಂಡಿದ್ದೀರಿ ನೀವು? ತಕ್ಷಣ ರಾಜೀನಾಮೆ ಕೊಡ್ಬೇಕಂತ ಚಪ್ಪಲಿಗಳೆಲ್ಲ ಇಲ್ಲ ಹಿಂಗೆ ಬಿಟ್ಟೋಗೋರ ಅಲ್ಲ ಅಲ್ಲಿ ಫ್ಲಾಗ್ ಈಗ್ಲೂ ಕಾಣ್ತೈತೆ. ಅದು ಫ್ಲಾಗ್ ರೆಡ್ ಕಲರ್ ಅಲ್ಲೊಂದು ಫ್ಲಾಗ್ ಈಗ್ಲೂ ಹಾರಾಡ್ತೈತೆ. ಮಾಡ್ಕೊಂಡಿದ್ದು ಅಥವಾ ಅನ್ಸುತ್ತೆ ನಿನ್ನೆ ಇತ್ತಿನ 3-4 ಅವರ್ಸ್ ಅಲ್ಲಿ ಇಡೀ ವಿಧಾನಸೌಧನ ಸ್ಮಶಾನ ಮಾಡಿದ್ರು. ಇದು ಪೊಲೀಸರಿಂದ ಆಗ್ಲಿ ಗವರ್ಮೆಂಟ್ ಇಂದ ಆಗ್ಲಿ ಪ್ರಾಬ್ಲಮ್ ಆಗಿಲ್ಲ, ನಮಗೆ ನಾವೇ ಮಾಡ್ಕೊಂಡ್ಬೋದು ಪ್ರಾಬ್ಲಮ್. ಹಾಯ್ ಹಲೋ ನಮಸ್ಕಾರ ಕರ್ನಾಟಕ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಗಂಧದ ಗುಡಿಗೆ ಸ್ವಾಗತ ಸುಸ್ವಾಗತ. 18 ವರ್ಷ ಆದ್ಮೇಲೆ ನಮ್ಮ RCB ಟೀಮು ಫೈನಲಿ ಕಪ್ ಗೆಲ್ತು. ಬಟ್ ಕಪ್ ಗೆದ್ದು 24 ಗಂಟೆ ಒಳಗೆ ನಮ್ಮ ಬೆಂಗಳೂರಿನ ವಿಧಾನಸೌಧ ಮತ್ತು ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ 11 ಜನ ಸಾವಾಗಿದ್ದಾರೆ ಅಂಡ್ 50ಕ್ಕಿಂತ ಜಾಸ್ತಿ ಗಾಯಾಳುಗಳಿದ್ದಾರೆ. ಇದೆ ನೋಡಿ ವಿಧಾನಸೌಧ, ನಮ್ಮ ಬೆಂಗಳೂರಿನ ವಿಧಾನಸೌಧ. ನೆನ್ನೆ ಇದೇ ಜಾಗದಲ್ಲಿ ಸುಮಾರು ಒಂದು 2-3 ಲಕ್ಷ ಜನ ಇದ್ರು. ಸುತ್ತ ನೀವು ನೋಡ್ಬೋದು, ಇಷ್ಟು ಜಾಗದಲ್ಲಿ 2-3 ಲಕ್ಷ ಜನ ಇದ್ದಿದ್ದು. ಇವಾಗ ಗೊತ್ತಿರೋ ಮಟ್ಟಿಗೆ 11 ಜನ ಸತ್ತೋಗಿದ್ದಾರೆ ಅಂಡ್ 50-60 ಜನಕ್ಕಿಂತ ಜಾಸ್ತಿ ಗಾಯಾಳುಗಳಿದ್ದಾರೆ. ಅಂದ್ರೆ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ. ಗಿಡ ಪಡ ಎಲ್ಲ ತುಡ್ಕೊ ಹೋಗ್ಬಿಟ್ಟವ್ರು ಇಲ್ಲಿ ಬಿಟ್ಟು. ಅಲ್ಲಂತೂ ಫುಲ್ಲು ಕಂಬಿಗಳೆಲ್ಲ ಅಂತೂ ಏನು ಉಳ್ದೇ ಇಲ್ಲ. ಈಗ ಮರಗಳ ಮೇಲೆಲ್ಲ ನಿಂತಿದ್ದು, ಈ ಕೋರ್ಟಿನ ಆವರಣದಲ್ಲಿ ಮೇಲೆ ಹೋಗಿ ನಿಂತಿದ್ದು. ಈ ಪ್ರಾಂತ್ಯದಲ್ಲಿ ಒಂದು ಗಾಡಿ ಆ ಕಡೆ ಈ ಕಡೆ ಹೋಗುವಂತ ಪರಿಸ್ಥಿತಿಯಲ್ಲಿಲ್ಲ. ಲಕ್ಷಾಂತರ ಜನ ಬಂದಿಲ್ಲಿ ನಿಂತಾಗ ಯಾವ ಪರಿಸ್ಥಿತಿ ಇರ್ತದೆ? ಇಲ್ಲಿ ಎಲ್ಲ ಕೂಡ ನೋಡಿ, ಒಂದು ಗಿಡ ಕೂಡ ಇಲ್ಲ, ಎಲ್ಲ ಹಾಳಾಗಿದೆ. ವಿಧಾನಸೌಧ ಏನು ಇದ್ರ ಡಬ್ಬ ಅಂಗಡಿ ಅನ್ಕೊಂಡಿದ್ದೀರಿ ನೀವು? ಇಟ್ ಇಸ್ ಅ ಮಾನ್ಯುಮೆಂಟ್. ಮೋಜು ಮಸ್ತಿಯಲ್ಲಿ ನೀವು ಜನರ ಪ್ರಾಣಮಾನಗಳು ಹೋಗ್ತಾ ಇದ್ರೆ ನೀವು ತಪ್ಪನ್ನು ಒಪ್ಕೊಳ್ಳಿ. ಸರ್ಕಾರ, ಮುಖ್ಯಮಂತ್ರಿ ಯಾಕೆ ಒಪ್ಕೊಂಡಿಲ್ಲ? DK ಶಿವಕುಮಾರ್ ಕಣ್ಣೀರ್ ಹಾಕಿದ್ರು ಒಂದು ಅರ್ಥ ಏನೋ ಒಪ್ಕೊಂಡ್ರಿ ಅಂತ. ಆದ್ರೆ ನಿನ್ನೆ ಅವರ ತಂದೆ ತಾಯಿಗಳು ಯಾರ ಮಕ್ಕಳನ್ನ ಅದನ್ನ ಕಳ್ಕೊಂಡಿದಾರಲ್ಲ, ಅವ್ರ ತಂದೆ ತಾಯಿಗಳು ಕಣ್ಣೀರ್ ಹಾಕೋದು ನಿಮ್ಗೆ ಅರ್ಥ ಆಗಿಲ್ವಾ? ಅವ್ರ ಕಣ್ಣೀರಿಗೆ ಬೆಲೆ ಇಲ್ವಾ? ಈ ರೀತಿ ಉಚಿತನ ಪ್ರದರ್ಶನ ಮಾಡಿ ಸರ್ಕಾರ ಇವತ್ತು 11 ಜನ, 11 ಅಂತಂದ್ರೆ ಕ್ರಿಕೆಟ್ ಆಡೋದು ಎಷ್ಟು ಜನ? 11. ನಿಮ್ಮದು ಒಂದು ಟೀಮನ್ನ ಗೌರವಿಸ್ಲಿಕ್ಕೆ ಹೋಗಿ ಇನ್ನೊಂದು ಟೀಮನ್ನು ಕಳ್ಕೊಂಡಿವಿ ನಾವು. ನಾನು ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಇದರ ಹೊಣೆ ಹೊತ್ತು ತಕ್ಷಣ ರಾಜೀನಾಮೆ ಕೊಡ್ಬೇಕಂತೇಳಿ ನಾನು ನೋಡ್ಬೋದು. ಫುಲ್ ಬ್ಯಾರಿಕೇಡ್ಸ್ ಎಲ್ಲ ಇದೆಲ್ಲ ಅದು ಜಂಪ್ ಮಾಡಿ ನೆಗೆದು ಏನ್ ಮಾಡೋರೋ ಗೊತ್ತಿಲ್ಲ. ಟ್ರೋಫಿನ ಕೊಟ್ಟಿದ್ದು ಆ ಜಾಗದಲ್ಲಿ ಮೇಲೆ ಎಲ್ಲ ನೋಡಿ ಮುಟ್ಕೊಂಡು ಹೋಯ್ತು, ಏನು ಉಳಿದಿಲ್ಲ ಬ್ಯಾರಿಕೇಡ್ಸ್ ಗಳು. ಇಲ್ಲಿ ನೋಡ್ಬೋದು, ಇನ್ನಂತೂ ಆ ಸೈಡ್ ಗಿಂತ ಜಾಸ್ತಿ ಈ ಸೈಡ್ ಫುಲ್ ಹೋಗಿಲ್ಲ, ಮುಟ್ಕೊಂಡು ಹೋಯ್ತು. ಚಪ್ಪಲಿಗಳೆಲ್ಲ ಇಲ್ಲ ಹಿಂಗೆ ಬಿಟ್ಟೋಗೋರತ್ತೆ. ಯಾರೋ ಚಪ್ಪಲಿನೋ ಏನ್ ಕಥೆನೋ ನೋಡ್ಬೋದು. ಫುಲ್ ಚಪ್ಪಲಿಗಳೆಲ್ಲ ಅಂತೂ ಇಲ್ಲಿಂದ ಬಿತ್ತವ್ರೆ. ಸ್ನೂಪಿ ನುಗ್ಲಲ್ಲಂತೂ ಎಲ್ಲಿ ಎಷ್ಟು ಚಪ್ಪಲಿಗಳು ಕಿತ್ತೋಗೈತೆ, ಕಟ್ಟೆಗಳು ಕಿತ್ತೋಗೈತೆ. ನಿಜವಾಗ್ಲೂ ಇದನ್ನೆಲ್ಲ ನೋಡಿದ್ರೆ ನಿಜವಾಗ್ಲೂ ಬೇಜಾರಾಗ್ಬಿಡುತ್ತೆ. ಅಂದ್ರೆ ಸೆಲೆಬ್ರೇಷನ್ ಈ ತರನು ಮಾಡ್ಬೋದಾ ಅಂತ ಗೊತ್ತಾಗಿದ್ದೆ ನಮಗ್ ನೆನ್ನೆ ಈ ದುರಂತ ಆದ್ಮೇಲೆ. ಈಗ ನಮ್ ಸ್ವಂತ ಮನೆಗಳಲ್ಲೇ ಯಾರಾದ್ರೂ ನಮ್ಮ ಅಕ್ಕನೋ ತಂಗಿನೋ ಅಣ್ಣನೋ ತಮ್ಮಂದು ಯಾರಾದ್ರೂ ಈ ತರ ಬಂದು ಹಿಂಗ್ ಇದಕ್ಕೋಸ್ಕರ ಬಂದು ಹಿಂಗ್ ಸತ್ತೋದ್ರು ಅಂತಂದ್ರೆ ಅದ್ ನಿಜವಾಗ್ಲೂ ಎಷ್ಟು ಬೇಜಾರಾಗುತ್ತೆ ಅನ್ನೋದು ಅವ್ರು ಈಗ ಸತ್ತೋಗಿರೋ ಫ್ಯಾಮಿಲಿ ಅವ್ರಿಗೆ ಮಾತ್ರ ಅದು ಅರ್ಥ ಆಗೋದು, ಬೇರೆ ಯಾರಿಗೂ ಅರ್ಥ ಆಗಲ್ಲ. ಬೆಂಗಳೂರಲ್ಲಿ ಸುಮಾರು ಜನ ಇರೋರೆಲ್ಲ ಜಾಸ್ತಿ ಹೊರಗಿನವ್ರು. ಅಂದ್ರೆ ಬೇರೆ ಬೇರೆ ಡಿಸ್ಟಿಕ್ ಗಳಿಂದ ಬಂದು ಇಲ್ಲಿ ಕೆಲಸ ಮಾಡ್ಕೊಂಡು ಒಂದು ಯಾವ್ದೋ ಒಂದ್ ಕಡೆ ಕೆಲಸ ಮಾಡ್ಕೊಂಡು 20,000 25,000 10 ಸಾವಿರಕ್ಕೋ ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಾ ಇರ್ತಾರೆ. ಅವ್ರ ಮನೆಯವರೆಲ್ಲ ಅವ್ರವ್ರ ಊರುಗಳಲ್ಲಿ ಇರ್ತಾರೆ. ಸೊ ಅವ್ರಿಗೆ ತಿಂಗಳ ದುಡ್ಡು ಅಂತ ಕಳಿಸ್ತಾ ಇರ್ತಾರೆ. ಅಥವಾ ಇವ್ರ ಒಂದ್ ಲೈಫ್ ನ ಏನೋ ಇದ್ ಮಾಡ್ಕೊಳಕ್ಕೆ ಅಂತ ಬೆಂಗಳೂರಿನ ಖುಷಿಯಿಂದ ಜೀವನ ಏನಾದ್ರೂ ಇನ್ನೂ ಒಳ್ಳೆ ರೀತಿಯಲ್ಲಿ ಆಗುತ್ತೆ ಅಂತ ಬೆಂಗಳೂರಿಗೆ ಬರ್ತಾರೆ. ಬಟ್ ಅವ್ರಿಗೆಲ್ಲ ಈ ರೀತಿ ಆಗ್ಬಿಟ್ರೆ, ನಾನ್ ನೋಡ್ದಂಗೆ ಒಂದು ವೈಶಾಖ ಅಂತ ಒಂದು 9ನೇ ಕ್ಲಾಸ್ ಹುಡುಗಿನೂ ತೀರೋಗಿದ್ದಾರೆ. ಸೊ ಏನು ಅಂತ ಹೇಳಕ್ಕಾಗಲ್ಲ. ಅಂದ್ರೆ ಅಷ್ಟ್ ಚಿಕ್ಕ ಮಕ್ಳು ಬಂದು ಅಂದ್ರೆ ಮನೆಯವರಿಗೆ ಏನೋ ಖುಷಿಯಿಂದ ಹೋಗ್ತಿದ್ದಾರೆ ಅಂತ ಅನ್ಕೋತಾರೆ. ಬಟ್ ಇಲ್ಲಿ ನೋಡಿದ್ರೆ ಇಲ್ಲ, ಈಗ ಹಿಂಗ್ ಸತ್ತೋಗಿದ್ದಾರೆ ಅಂತ ಹೇಳಿದ್ರೆ ಆ ಮೂಮೆಂಟ್ ಅಲ್ಲಿ ಹೆಂಗ್ ರಿಯಾಕ್ಟ್ ಮಾಡ್ಬೇಕು ಅಂತಾನು ಗೊತ್ತಾಗಲ್ಲ ಮನೆಯವ್ರಿಗೆ. ಅದ್ ನಿಜವಾಗ್ಲು ಅಂದ್ರೆ ಎಷ್ಟು ಬೇಜಾರಾಗುತ್ತೆ ಅಂದ್ರೆ ಅದನ್ನೆಲ್ಲ ನೆನೆಸ್ಕೊಬಿಟ್ರೆ. ಬಟ್ ಏನು ಮಾಡಂಗಿಲ್ಲ, ಏನು ಕಾಯ್ತು. ಈಗ ನಾವ್ ಹೇಳ್ಬೋದು ಅವ್ರ ತಪ್ಪು ಇವ್ರ ತಪ್ಪು, ಅವ್ರದ್ದು ಇದು ಅವ್ರದ್ದು ಅಂತ. ಬಟ್ ಹಾಗಾದ್ಮೇಲೆ ಯಾರಿಗೆ ಏನ್ ಹೇಳಿ ಏನು ಪ್ರಯೋಜನ ಇಲ್ಲ. ಈಗ ಯಾರಿಗಾದ್ರೂ ನಾವು ನಿನ್ನಿಂದ ಆಗಿದ್ದು, ಅವರಿಂದ ಆಗಿದ್ದು, ಇನ್ನೊಬ್ರಿಂದ ಆಗಿದ್ದು ಅಂತ ಹೇಳಿದ್ರೆ ಅವ್ರು ಬಂದ್ಬಿಟ್ಟು ಆ ಜೀವನ ವಾಪಸ್ ಕೊಡಕ್ಕಾಗುತ್ತಾ? ಸೊ ಇದಕ್ಕೆ ಏನ್ ಹೇಳ್ಬೇಕು ಅನ್ನೋದು ನನ್ಗೆ ನಿಜವಾಗ್ಲೂ ಗೊತ್ತಿಲ್ಲ. ನೀವ್ ನೋಡ್ಬೋದು, ಇಲ್ಲೂ ಫುಲ್ ಭಯಂಕರ ಫುಲ್ ಜನ ನಿಂತಿದ್ರು. ಈ ಬ್ಯಾರಿಕೇಡ್ಸ್ ನೀವ್ ನೋಡ್ಬೋದು, ಫುಲ್ ಏನು ಉಳಿತಾ ಇಲ್ಲ. ಇದೆಲ್ಲ ಕಪ್ನೋದಿದ್ರು, ಇದನ್ನೆಲ್ಲ ಬೆಂಡ್ ಮಾಡ್ಬೇಕು ಅಂದ್ರೆ ಆಕ್ಚುಲಿ ಅಷ್ಟು ಈಸಿ ಅಲ್ವೇ ಅಲ್ಲ. ಯಾರ್ಯಾರಿಗೆ ಏನೇನಾಗಿದೆ ನಿಜವಾಗ್ಲು ಇದನ್ನೆಲ್ಲ ನೋಡ್ಬಿಟ್ರೆ ನಿಜವಾಗ್ಲು ಅವ್ರ ಕೈ ಕಾಲೆಲ್ಲ ನಿಜವಾಗ್ಲು ನೆಟ್ಟು ಐತೆ ಅನ್ನೋದು ಹೇಳಕ್ಕೆ ಆಗಲ್ಲ. ಈ ಕಪ್ನಗಳನ್ನೆಲ್ಲ ಬೀಳ್ಸೋದು, ಇದನ್ನೆಲ್ಲ ಬೆಂಡ್ ಮಾಡೋದು ಅಂದ್ರೆ ನೋಡ್ಬೋದು. 10 ಗಂಟೆನೂ ಎಲ್ಲಾರು ಮುರ್ಕೊಂಡು ಎಲ್ಲ ನೋಡಿ ಕಪ್ ಆ ತರ ಆಯ್ತಲ್ಲ. ಅಲ್ಲ ಅಲ್ಲಿ ಫ್ಲಾಗ್ ಈಗ್ಲೂ ಕಾಣ್ತೈತೆ. ಅದು ಫ್ಲಾಗ್ ರೆಡ್ ಕಲರ್
ಅಲ್ಲೊಂದ್ ಫ್ಲಾಗ್ ಈಗ್ಲೂ ಹಾರಾಡ್ತೈತೆ. ಅಲ್ಲಿ ನಾನು ನ್ಯೂಸ್ ಅಲ್ಲೇ ನೋಡಿದ್ದು ಒಬ್ಬ ನಮ್ಮ RCB ಅಭಿಮಾನಿ ಅಲ್ಲಿ ಮರದ ತುದಿ ಹೋಗ್ಬಿಟ್ಟು ಅಲ್ಲೋಗ್ ಫ್ಲಾಗ್ ಹಾರಿಸಿದ್ರು. ಅಂದ್ರೆ ಖುಷಿನೇ ಅವೆಲ್ಲ ವಿಷಯಗಳು. ಬಟ್ ಏನಾದ್ರು ಹೆಚ್ಚು ಕಮ್ಮಿ ಆಗಿ ಕೈ ಬಿದ್ರೆ ಅವ್ರ ಮನೆಯವರೆಲ್ಲ ಸುಮ್ನೆ ಅವ್ರ ಮನೆಯವ್ರಿಗೆ ಎಷ್ಟು ತೊಂದ್ರೆ ಅದು. ಸೊ ನೆಕ್ಸ್ಟ್ ಟೈಮ್ ಯಾರಾದ್ರೂ ಈ ರೀತಿ ಎಲ್ಲ ಸೆಲೆಬ್ರೇಷನ್ಸ್ ಎಲ್ಲ ಮಾಡಕ್ ಹೋಗ್ಬೇಕು. ಅಂದ್ರೆ ನೀವ್ ಮಾಡಿ ಮಜಾ ಮಾಡಿ, ಬಟ್ ಆದ್ರೆ ನೋಡ್ಕೊಂಡು ಯಾಕೇನೋ ಇಂಜುರೀಸ್ ಆಗ್ತಿದ್ದಂಗೆ ಸೆಲೆಬ್ರೇಷನ್ಸ್ ಮಾಡಿ. ಎಷ್ಟು ವರ್ಷದಿಂದ ಇದ್ರ ಇಲ್ಲಿ? 15 ವರ್ಷ ಆಯ್ತು. 15 ವರ್ಷ. ನೆನ್ನೆ ಬಂದಿದ್ರಾ RCB ಸೆಲೆಬ್ರೇಷನ್ ಮಾಡಿದಾಗ? ಇಲ್ಲೇ ಇದ್ರಾ? ಸೊ ಏನ್ ಅನ್ಸುತ್ತಾನ ಇದೆಲ್ಲ ನೋಡ್ತಿದ್ರೆ ನಿಮಗೆ? ಇಲ್ಲೇ ನೀವೇ ನೆನ್ನೆ ಇಲ್ಲೇ ಇದ್ರಿ ಅಂದ್ರೆ ಏನ್ ತಪ್ಪಾಯ್ತು ಅಥವಾ ಏನ್ ಅನ್ಸುತ್ತಾನ ಇದು? ಮಾಡ್ಕೊಂಡಿದ್ದು ಅಥವಾ ಅನ್ಸುತ್ತೆ. ಇನ್ನು ಯಾರು ಬಂದು ಟಿವಿಲಿ ನೋಡಿದ್ರೆ ಆಗಿರೋದು ಈ ತರ ಸಾಯಕ್ಕಿದ್ದಾಗ ಹೋದ್ ಜೀವ ಮತ್ತೆ ಬರಲ್ಲ. ಅವ್ರ ಮನೆಯವ್ರಿಗೆಲ್ಲ ಎಷ್ಟು ಅಯ್ಯೋ ಅನ್ಸ್ತದೆ. ಇದರಿಂದ ಏನ್ ಸಿಕ್ತ ಅವ್ರಿಗೆ? ಜೀವ ಹೋಯ್ತಾ? ಒಬ್ರು ಕೈಕಾಲು ಮಲ್ಕೊಂಡ್ರ ಯಾರು ನೋಡ್ತಾರೆ ಈಗ? ಯಾರು ಆ ಜೀವನ ಅವ್ರದ್ದೇನ? ಏನ್ ಈಗ ಸತ್ತಿದ್ಕೆ ಅವ್ನಿಗೆ ಪರಿಹಾರ ಅಂತ 10 ಲಕ್ಷ ಕೊಟ್ಟಿದ್ರು. ಇಟ್ಕೊಂಡು ಏನ್ ಮಾಡ್ತಾರೆ? 10 ಲಕ್ಷ 20 ಲಕ್ಷ ಕೊಟ್ರಿ. ಒಂದ್ ಮನ್ಸಿನ ಜೀವ ಬರುತ್ತಾ? ಅವಾಗ ಗೌರ್ಮೆಂಟ್ ಬರಕ್ ಹೇಳಿಲ್ಲ, ಮಾಡ್ಕೊಂಡಿದ್ದಾರೆ. ಎಲ್ಲ ಹಣ ಪಬ್ಲಿಕ್ ಎಲ್ಲೇ ಮಾಡಿದ್ರು ಬಂದೇ ಬರ್ತಿದ್ರು. ಅಡ್ವಾನ್ಸ್ ಮಾಡಿಲ್ವಲ್ಲ, ಅವರು ಬೆಂಗಳೂರು ಬರ್ಬೇಕಾಯ್ತು. ಅವ್ರು ಸನ್ಮಾನ ಮಾಡಕ್ಕೆ ಗೌರ್ಮೆಂಟ್ ಹೇಳಿದ್ರು, CM ಪಬ್ಲಿಕ್ ನೆಲ್ಲ ಬನ್ನಿ ಅಂತ ಹೇಳಿಲ್ವಲ್ಲ. ಹಾಕಿದ್ರು ಪಬ್ಲಿಕ್ ಮೇನ್ ಮಾಡ್ತಿದ್ದೆ ಪಬ್ಲಿಕ್ಗೋಸ್ಕರ. ಅವರು ಟ್ರಾಫಿ ಇಲ್ಲಿ ಇಸ್ಕೋಬೇಕು ಎಲ್ಲ ಬನ್ನಿ ಅಂತ ಹೇಳಿಲ್ವಲ್ಲ ಗೌರ್ಮೆಂಟ್. ವಿರಾಟ್ ಕೊಹ್ಲಿ ಅಲ್ಲಿಂದ ಬೆಂಗಳೂರಿಗೆ ಬಂದಿದ್ದೆ ಪಬ್ಲಿಕ್ಗೋಸ್ಕರ. ಅವ್ರು ನೋಡ್ಬೇಕು ಅಂತ. ಪಬ್ಲಿಕ್ ನಾವೆಲ್ಲ ಸೇರಿ ಒಂದ್ಸತಿ ಕರೆಸ್ಕೊಂಡು ಎಲ್ಲಾರು ಸನ್ಮಾನ ಮಾಡ್ಬೇಕಾಯ್ತು. ಗೌರ್ಮೆಂಟ್ ಕರೆದ್ರೆ ಮಾಡಿದ್ದೆಲ್ಲ ಸರಿ ಇತ್ತು. ಬಟ್ ಈ ಜಾಗದಲ್ಲಿ ಅಂದ್ರೆ ಇಷ್ಟು ಚಿಕ್ಕ ಜಾಗದಲ್ಲಿ ಮಾಡಿದ್ದು ಸ್ವಲ್ಪ ಎಲ್ಲ ಒಂದು ವ್ಯಾಲ್ಯೂಷನ್ ಮಾಡಿದ್ರು ಆಗ್ತಿರಲ್ಲ. ಮೈಸೂರು ಮಾಡೋದು ನಾನು ಎಲ್ಲಾರು 100 ಎಕರೆ ಜಮೀನ್ ತಗೊಂಡ್ ಮಾಡ್ಬೇಕಾಗುತ್ತೆ. ಫ್ಲಾಟ್ ಮಾಡಿ ಬೆಂಡಲ್ ಹಾಕಿ ಮರ್ಕೊಂಡ್ಬಿಡ್ತಿರ್ಲಿಲ್ಲ. ಅಲ್ಲದೆ ನೋಡ್ಬೇಕು ಅನ್ನೋ ಛಲ ನನಗಿರ್ತದೆ. ಹತ್ರ ಸರಿ ಇದ್ರ ಸರಿ ಆತರ ಇಲ್ಲೇ ಇದ್ರೆ ನೀವು ನೆನ್ನೆ ಬಂದಿದ್ರೆ ನೀವು ಎಷ್ಟ್ ಜನ ಸೇರಿದ್ರು ಇಲ್ಲಿ? ಸುಮಾರು ಒಂದು 3 ಲಕ್ಷ ಜನ ಸೇರಿ. 3 ಲಕ್ಷ ಜನ. ಅಲ್ಲಿಂದ ಹಿಡಿದು ಕಂಠೀರವ ಸ್ಟೇಡಿಯಂ ವರೆಗೂ ಒಂದೇ ಸಮಾಧಾನ ಜನ ಸೇರಿ. ಏನಾಯ್ತು ಅಂತಂದ್ರೆ ಫಸ್ಟ್ ಆಫ್ ಆಲ್ ಇಲ್ಲಿ ನಿನ್ನೆ RCB HL ಏರ್ಪೋರ್ಟ್ ಬರ್ತಾರೆ. ಏರ್ಪೋರ್ಟ್ ಇಂದ ಇಲ್ಲಿ ಮೆರವಣಿಗೆ ಇರುತ್ತೆ. ಇದಕ್ಕೋಸ್ಕರ ಜನ ಏನ್ ಮಾಡಿದ್ರು ಕ್ರೌಡ್ ಹಿಂಗೆ ಸೇರ್ಪ. ಇಲ್ಲಿ ಏನ್ ಮಾಡಿದ್ರು ಬರ್ತಾ ಕೊನೆಗೆ ಇಲ್ಲಿ ಫಂಕ್ಷನ್ ಇಲ್ಲ ಕಂಠೀರವ ಸ್ಟೇಡಿಯಂ. ಜನಗಳಿಗೆ ಕನ್ಫ್ಯೂಸ್ ಆಯ್ತು. ಇಲ್ಲಿ ಏನ್ ಮಾಡ್ಬೇಕು, ಕೆಲವ್ರಿಗೆ ಪಾಸ್ ಇದೆ ಅಂತ ಹೇಳಿ ಸುಳ್ಳು ಸುದ್ದಿ ಎಬ್ಬಿತ್ತು. ಪಾಸ್ ಇದ್ದಾರೆ, ಒಳಗಡೆ ಪಾಸ್ ಇದೆ. ಅವಾಗ ಏನ್ ಮಾಡಿದ್ರು ಎಲ್ಲ ಗೇಟ್ ಹಾಕಿದಾಗ ಏನ್ ಮಾಡಿದ್ರು ಇಲ್ಲಿ ಕ್ರೌಡ್ ಫುಲ್ ಆಗಿ ಆಗವರೆಗೂ ಜನ ಒಳಗಡೆ ಬಿಟ್ಟಿದ್ರು. ಏಕ್ದಮ್ ಗೇಟ್ ತೆಗೆದ ತಕ್ಷಣ ಏನ್ ಮಾಡಿದ್ರು ಜನ ಉಸಿರುಗಟ್ಟು ಒಬ್ಬರ ಮೇಲೆ ಒಬ್ಬರು ಬಿದ್ದು ಸುಮಾರು 16 ಜನಕ್ಕೆ ಸಾವಿಗೆ ಕಾರಣ ಆಯ್ತು. ಕಂಠೀರವ ಸ್ಟೇಡಿಯಂ ಗೇಟ್ ಇದು ಬಿಟ್ಟರು ನಮ್ಮ ಕೆಂಪೇಗೌಡ ಸ್ಟಾಚ್ಯೂ ಮೇಲೆ ಸುಮಾರು 150 ಜನ ಹತ್ತಿದ್ರು. ಪೊಲೀಸ್ನವ್ರು ಬಂದು ಅವಾಯ್ಡ್ ಮಾಡುವಾಗ ಬಂದಿಗೆಲ್ಲ ಹಾಕಿದ್ರು. ನಿನ್ನೆ ಇತ್ತಿನ 3-4 ಅವರ್ಸ್ ಅಲ್ಲಿ ಇಡೀ ವಿಧಾನಸೌಧನ ಸ್ಮಶಾನ ಮಾಡಾಕಿ. ದೇವೇಗೌಡರು ಮುಖ್ಯಮಂತ್ರಿ ಆಗುವಾಗ ಆ ಜನ ಇಲ್ಲಿ ಸೇರಿತ್ತು. ಆ ಜನ ಸೇರಿದ್ರು. ಆ ಜನ ಬಿಟ್ಟ ಮೇಲೆ ಇದು 2ನೇ ಸರಿ. ಅದಕ್ಕಿಂತ ಒಂದ್ ಕೈ ಇದು ಮೇಲಂದ್ರು ತಪ್ಪಾಗ್ಲಾ. ಮತ್ತೊಂದು ಇಲ್ಲಿ ಏನಪ್ಪಾ ಸೇರಿದ್ರೆ ಯುವತಿಯರೇ ಜಾಸ್ತಿ. ಹೌದೌದು. ಜಾಸ್ತಿ ಇವ್ರು ಸೇರಿತ್ತು. ಅದರಿಂದ ಏನಾಗ್ಬಿಟ್ಟು ಮೂತಿ ಜಾಸ್ತಿ ಆಯ್ತು. ಜನಗಳಿಗೆ ಒಳ್ಳೆ ಇನ್ಫಾರ್ಮೇಶನ್ ಕೊಡ್ಲಿಲ್ಲ. ಕರೆಕ್ಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಇದ್ರೆ ಅಲ್ಲಿ ಫಸ್ಟ್ ಆಫ್ ಆಲ್ ಸರ್ಕಾರನು ಇಷ್ಟೊಂದು ಯೋಚನೆ ಮಾಡಿದ್ರೆ ಇಷ್ಟು ಜನ ಸೇರಿದಂತ ಅವ್ರಿಗೂ ಒಂದು ಕನ್ಫರ್ಮ್ ಇರ್ಲಿಲ್ಲ. ಏಕ್ದಮ್ ಇಷ್ಟೊಂದು ಜನ ಬರ್ತಾರಂತ ಯಾರು ನಾವು ಕನಸು ಒಂದ್ಸಲ ನೆನೆಸ್ಕೊಂಡಿರ್ಲಿಲ್ಲ. ಇಲ್ಲಿ ಏನಪ್ಪ ಅಂದ್ರೆ ಕೆಲವು ಕಡೆ ಕಮ್ಮಿ ಇದೆ, ಜನಗಳು ದಾಟಕ್ಕಾಗಲ್ಲ. ವೆಹಿಕಲ್ಗಳಿದೆ, ಬಸ್ ಬರುತ್ತೆ, 2 ವೀಲರ್ ಬರುತ್ತೆ. ಯಾರು ಯಾವ್ದ್ರ ಮೇಲೆ ಎಲ್ಲಿ ಬೀಳ್ತಾರೆ ಅನ್ನೋದು ಅವ್ರಿಗೂ ಭಯ ಇರುತ್ತೆ. ಆ ಭಯದಲ್ಲಿ ಏನಾಗುತ್ತೆ, ತಳ್ಳಾಟ ನೋಕಾಟಾಗ ಇಂಥ ಸಾವು ನೋವು ಸಂಭವಿಸೋದು ಸಹಜ. ನೀವ್ ವಾಪಸ್ ಎಷ್ಟು ಗಂಟೆಗೆ ಹೋದ್ರಿ? ಸರ್ ನಾವು ಇಲ್ಲಿ ರಾತ್ರಿ 6 ಗಂಟೆವರೆಗಿದ್ದು ನಾವು ಒಂದು ಸಿಗಾಕೊಂಡ್ರೆ ನಾವು ಒದ್ದಾಡ ಹೋಗುದು. ನಮ್ಮನ್ನ ನಾವು ಕಾಪಾಡ್ಕೊಳ್ಬೇಕಾಗ್ತದೆ. ನೆನ್ನೆ ನೀವ್ ಬಂದಿದ್ರ ಇಲ್ಲಿಗೆ ಏನಾದ್ರು? ಬಂದಿರ್ಲಿಲ್ಲ. ನಾನು ಏನಕ್ಕೆ ಬಂದಿರ್ಲಿಲ್ಲ ಅಂದ್ರೆ ನಮ್ಗೆ ಗೊತ್ತು ಕ್ರೌಡಿಂಗ್ ಇರುತ್ತೆ. ವಿ ಹ್ಯಾವ್ ಟು ಬಿ ಸೇಫ್. ಮನೇಲಿದ್ವಿ, ಟಿವಿಯಲ್ಲಿ ಟೆಲಿವಿಷನ್ ಮಾಡ್ತಾರೆ, ಟಿವಿಯಲ್ಲಿ ನೋಡೋಣ ವಿತ್ ಫ್ಯಾಮಿಲಿ. ನೈಟ್ ಬಂದ್ವಿ ವಿ ಸಾ ದ ಕ್ರೌಡ್ ಎಲ್ಲ ಜಾಸ್ತಿ ಇತ್ತು. ಬೆಳಿಗ್ಗೆ ಇನ್ನ ಜಾಸ್ತಿ ಕ್ರೌಡ್ ಆಗ್ತದೆ. ಯಾಕೆ ಬರ್ಬೇಕಾಗುತ್ತೆ? ಈ ಜಾಗ ಅಂತೂ ಇನ್ನು ಚಿಕ್ಕ ಜಾಗ. ಇಲ್ಲಿ ನಾನು ಏನ್ ಹೇಳ್ತೀನಿ ಅಂದ್ರೆ, ಇದು ಪೊಲೀಸ್ ಅವರಿಂದ ಆಗ್ಲಿ ಗವರ್ಮೆಂಟ್ ಇಂದ ಆಗ್ಲಿ ಪ್ರಾಬ್ಲಮ್ ಆಗಿಲ್ಲ, ನಮಗೆ ನಾವೇ ಮಾಡ್ಕೊಂಬೋದು ಪ್ರಾಬ್ಲಮ್. ಎಲ್ಲಾ ಕಡೆಯಿಂದ ಪಬ್ಲಿಕ್ ಬಂದಿದ್ದಾರೆ. ನಿಮ್ಗೆ ಜಾಸ್ತಿ ಪಬ್ಲಿಕ್ ಅಂತ ಅನ್ನಿಸ್ತಾ ಇತ್ತಲ್ವಾ? ಯು ಹ್ಯಾವ್ ಟು ಬಿ ಸೇಫ್ ಅಂದ್ರೆ ನೀವು ಮನೇಲಿ ಇರ್ಬೇಕಾಗಿಲ್ಲ ಅಲ್ವಾ? ಈಗ ಹುಡುಗರು ಆದ್ರೆ ನಮ್ಮಂತವ್ರಾದ್ರೆ ವಯಸ್ಸಾದವರೆಲ್ಲ ವಯಸ್ಸಾಗಿರೋರೆಲ್ಲ ಬಂದಿದ್ರು. ಹೇಳ್ತೀನಿ ಸರ್, ಫಸ್ಟ್ ನಾವ್ ಇವಾಗ ಏನೇ ಒಂದ್ ಮಾಡಿದ್ರು ನಮ್ ಸೇಫ್ಟಿ ನಾವ್ ನೋಡ್ಕೊಂಡೆ. ಇವಾಗ ನೀವ್ ಒಂದ್ ವರ್ಕ್ ಹೋಗ್ತೀರಾ, ಇವಾಗ ನೋಡಿ ಇದು ಒಂದ್ ನಿಮ್ದು ಕೆಲಸ ಅಂತ ಅನ್ಕೊಳ್ತೀನಿ.
ಓಕೆ ನಾ ಈ ಕೆಲಸ ಮಾಡ್ತಾ ಇದ್ದೀರಾ ಅಂದ್ರೆ ಇದ್ರಲ್ಲಿ ನಿಮ್ಗೆ ಸೇಫ್ಟಿ ಇದ್ರೆ ಮಾತ್ರ ನೀವು ಮಾಡ್ತೀರಿ. ಸೊ ನಾವ್ ಏನೇ ಒಂದು ಎಂಟರ್ಟೈನ್ಮೆಂಟ್ ಆಗ್ಲಿ, ಒಂದು ಒಳ್ಳೆ ಕೆಲಸ ಆಗ್ಲಿ, ಅಥವಾ ಎಲ್ಲೇ ಹೋದ್ರು ಟ್ರಿಪ್ ಹೋದ್ರು ಫಸ್ಟ್ ವಿ ಹ್ಯಾವ್ ಟು ಲುಕ್ ಅವರ್ ಸೇಫ್ಟಿ. ನಮ್ ಸೇಫ್ಟಿ ನೋಡ್ಬೇಕಲ್ವಾ? ಸೇಫ್ಟಿ ಇಲ್ಲ ಅಂದ್ರೆ ಅಲ್ಲಿ ಹೋಗೋಂಗಿಲ್ಲ. ಬಟ್ ಇಷ್ಟು ಕ್ರೌಡ್ ಬರ್ತಾರೆ ಅಂತ ಜನಕ್ಕೆ ಗೊತ್ತಿತ್ತು. ಯಾಕಂದ್ರೆ ಇದು ಮುಂಚೆನೆ ಹೇಳಿದ್ವು, RCB ಏನಾದ್ರು ಮ್ಯಾಚ್ ಗೆದ್ರೆ ಈ ತರ ಎಲ್ಲ ಇರುತ್ತೆ. ಹೌದು, ಕರೆಕ್ಟ್ ಅಲ್ವಾ? ಹೌದು. ಮುಂಚೆನೆ ಒಂದು ಸರ್ ಗೊತ್ತಿಲ್ಲ ಅಲ್ಲ, ಲಾಸ್ಟ್ ಇಯರ್ ಇಂದ 3-4 ವರ್ಷದಿಂದ ಕ್ರೌಡ್ ಹಿಂಗ್ ಹಾಕೊಡುತ್ತೆ ಅಂತ ಗೊತ್ತಿತ್ತಲ್ವಾ? ನಾವು ಏನ್ ಮಾಡಿದ್ವಿ, ಮ್ಯಾಚ್ ವಿನ್ ಆದ್ರಲ್ಲ ಆ ಡೇ ಬಂದ್ವಿ, ಚಿನ್ನಸ್ವಾಮಿ ಸ್ಟೇಡಿಯಂ ಹತ್ರ ಹೋದ್ವಿ, ಸೆಲೆಬ್ರೇಟ್ ಮಾಡಿದ್ವಿ. ನೈಟ್ 5 o'clock ವರ್ಗೂ ಇದ್ವಿ. ಕ್ರೌಡ್ ಜಾಸ್ತಿ ಬರ್ತಾನೆ ಇದ್ರು. ನಮಗ್ ಗೊತ್ತಾಯ್ತು ನೆಕ್ಸ್ಟ್ ದಿವಸ ಇದಕ್ಕಿಂತ ಜಾಸ್ತಿ ಇರ್ತಾರೆ. ಮತ್ತೆ ಇವ್ರೆ ರ್ಯಾಲಿ ಅಂತ ಹೇಳಿದ್ರಲ್ಲ, ಜಾಸ್ತಿ ಜನ ಬಂದೇ ಬರ್ತಾರೆ ಅಂತ. ಬರ್ಬಾರ್ದಾಗಿತ್ತು ಸರ್, ಮನೇಲಿ ಕುತ್ಕೊಂಡು ನೆಮ್ಮದಿಯಾಗಿ ನೋಡ್ಬೋದಾಗಿತ್ತು. ಯಾಕೆ ಗೊತ್ತಾ, ಇಲ್ಲಿ ಅವ್ರು ಏನೂ ನೋಡಿಲ್ಲ, ಹೌದು. ಕ್ರೌಡ್ ನೋಡಕ್ಕೋಸ್ಕರ ಕಾಣಿಸೋದು ಇಲ್ಲ, ಅಲ್ಲಿ ಏನ್ ನಡೀತದೆ ಅನ್ನೋದು ಇಷ್ಟೆಲ್ಲ ಏನು ನಿಂತ್ಕೊಂಡು ಈ ಏನು ಕಾಣಿಸಲ್ಲ ಸರ್. ಮನೆಯಲ್ಲಿ ಕಿತ್ಕೊಂಡ್ರೆ ಕ್ಲೋಸ್ ಅಪ್ ಅಲ್ಲಿ ಹೌದು. ವಿಡಿಯೋಸ್ ತೋರಿಸ್ತಾ ಇದಾರೆ, ಅಂದ್ರೆ ಕ್ಯಾಮ್ರಾ ಮಾಡ್ತಾ ಇದಾರೆ. ಮನೇಲಿ ಕಿತ್ಕೊಂಡು ನೆಮ್ಮದಿಯಾಗಿ ನೋಡ್ಬೋದಿತ್ತು. ನಾವು RCB ಗೆದ್ದಿದ್ದಾರೆ ಅಂತ ಸೆಲೆಬ್ರೇಟ್ ಮಾಡೋದ್ಕಿಂತ ಒಂದು ಪ್ರಾಣ ಅದಕ್ಕಿಂತ ಹೆಚ್ಚು ಅಂತ ಹೇಳ್ತಾರೆ. ಮನೆ ಫ್ಯಾಮಿಲಿ ಅವರಿಗೆ ಮಾತ್ರ ಅದು ಅರ್ಥ ಆಗೋದು ಬಿಟ್ಟು ಹೌದು, ಹೌದು. ಬೇರೆಯವರಿಗೆ ಅರ್ಥ ಆಗೋದು ತುಂಬಾ ಕಷ್ಟ. ಹೌದು ಹೌದು ಹೌದು. ಒಂದ್ ಚಿಕ್ಕ ಹುಡುಗಿ ಸರ್, ಅಂದ್ರೆ 10ನೇ ಕ್ಲಾಸಿನ ಹುಡುಗಿ, ಅವ್ರ ಮನೆಯಲ್ಲಿ ಹಿಂಗೆ ಒಂದ್ ಸೆಲೆಬ್ರೇಷನ್ ಇದೆ ಹೋಗ್ತೀನಿ ಅಂತ ಹೇಳಿದ್ದು. ಅವ್ರ ಮನೆಯವರು ಟಿವಿಯಲ್ಲೇ ನೋಡಿದ್ದಂತೆ ಅವ್ರು ಆ ಹುಡುಗಿ ತೀರೋಗಿರೋದು. ಎಲ್ಲ ತುಂಬಾ ನೋವಾಗುತ್ತೆ ಸರ್. ಆದ್ರೂ ಮನೆಯವರು ಹುಡುಗಿ ಕಳಿಸ್ಬಾರ್ದು, ಬೇಡಮ್ಮ ಹೋಗ್ಬೇಡ ಮನೇಲಿ ಹೇಳ್ಬೋದಿತ್ತಲ್ಲ. ಬಟ್ ಇದೇನು RCB ಇಂದ ಆಯ್ತು, ಗೌರ್ಮೆಂಟ್ ಇಂದ ಆಯ್ತು ಅಂತ ನಮ್ಗೆ ಹೇಳಿದ್ರು. ನಾವು ಫಸ್ಟ್ ನಮ್ ಸೇಫ್ಟಿ ನೋಡ್ಕೊಂಡ್ಬೇಕು. ಜನಗಳ ಅರ್ಥ ಮಾಡ್ತಾರೆ. ಹೌದು. ಆದ್ರೆ ಸಾವಾಗಿರೋ ಮನೆಗೆ ನಿಜವಾಗ್ಲೂ ನಾವು ತುಂಬಾ ಏನಾದ್ರು ದುಃಖ ಪಡೋ ತರ ಇದೆ. ಯಾಕಂದ್ರೆ ಆ ಸಾವು ಆಗಿರೋ ನಾವಿವತ್ತು 5 ನಿಮಿಷ 10 ನಿಮಿಷ ನನಗೆ ಮಾತಾಡಿ ಆ ದುಃಖ ತೋರಿಸ್ಕೊಂತಾ ಇದ್ದೀವಿ. ಬಟ್ ಅವ್ರ ಲೈಫ್ ಲಾಂಗ್ ಅವ್ರ ಮನೆಯವರು ಆ ದುಃಖ ಅದು ಇದು ಮಾಡೇ ಮಾಡ್ತಾರೆ. ಸೊ ಗೈಸ್, ನೀವು ವಿಧಾನಸೌಧದ ಹತ್ರ ನೆನೆ ನಡೆದ ಘಟನೆ ಏನ್ ನೋಡಿದ್ರಿ. ಬಟ್ ಅಲ್ಲಿ ಜನ ಸೇರಿದ್ರು, ಲಕ್ಷಾಂತರ ಜನ ಸೇರಿದ್ರು, 2-3 ಲಕ್ಷ ಜನ ಸೇರಿದ್ರು. ವಿಧಾನಸೌಧದಲ್ಲಿ ಯಾವುದೇ ರೀತಿ ಪ್ರಾಣ ಅಪಾಯ ಆಗಿರ್ಲಿಲ್ಲ. ಬಟ್ ಅದಾದ್ಮೇಲೆ ಯಾವಾಗ ವಿಧಾನಸೌಧ ಫಂಕ್ಷನ್ ಮುಗಿಸ್ಕೊಂಡು ಪ್ಲೇಯರ್ಸ್ ಎಲ್ಲ ಚಿನ್ನಸ್ವಾಮಿ ಸ್ಟೇಡಿಯಂ ಬರ್ತಾರೆ ಅಂತ ಗೊತ್ತಾಯ್ತು, ಅವಾಗ ಕಂಪ್ಲೀಟ್ ಅಲ್ಲಿರೋ ಜನಗಳೆಲ್ಲ ಈ ಕಡೆ ಬರಕ್ ಸ್ಟಾರ್ಟ್ ಮಾಡಿದ್ರು, ಅಂದ್ರೆ ಚಿನ್ನಸ್ವಾಮಿ ಸ್ಟೇಡಿಯಂ ಕಡೆ ಬರಕ್ ಸ್ಟಾರ್ಟ್ ಮಾಡಿದ್ರು. ಸೊ ಇಲ್ಲಿ ಕ್ರೌಡ್ ಫುಲ್ ಜಾಸ್ತಿ ಆಗೋಯ್ತು. ಪಾಸಸ್ ಇದೆ, ಅದು ಇದು ಅಂತ ಏನೇನೋ ಹೇಳ್ತಾ ಇದ್ರು. ಬಟ್ ಎಲ್ಲಾ ಫ್ರೀ ಎಂಟ್ರಿನೇ ಇತ್ತು. ಬಟ್ ಪಾಸಸ್ ಇದೆ ಹಂಗೆ ಅನ್ಬಿಟ್ಟು ಜನ ಎಲ್ಲಿ ಲೇಟ್ ಆದ್ರೆ ಇದಾಗ್ಬಿಡುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ಎಲ್ಲ ಒಂದೇ ಸಲಿಗೆ ಬಂದ್ರು. ಒಂದೇ ಸಲಿಗೆ ಬಂದು ಈ ಗೇಟ್ಗಳಲ್ಲೂ ಸ್ಟಾರ್ಟಿಂಗ್ ಯಾರನ್ನೂ ಒಳಗಡೆ ಬಿಟ್ಟಿಲ್ಲ, ಸ್ವಲ್ಪ ಅವಾಯ್ಡ್ ಮಾಡಿದ್ರು. ಸೊ ಅದಾದ್ಮೇಲೆನೆ ಸುಮಾರು ಜನ ಆ ಗೇಟ್ ಹತ್ತೋದು, ಆಮೇಲೆ ಗೇಟ್ ಹೋಗೋದು, ಆಮೇಲೆ ಕಂಟ್ರೋಲ್ ಪೊಲೀಸ್ ಕೈಲಿ ಕಂಟ್ರೋಲ್ ಮಾಡ ಆ ಲೆವೆಲಿಗೆ ಜನ ಸೇರಿದ್ರಿಂದ ಒಬ್ರ ಮೇಲೆ ಒಬ್ರು ಹತ್ತಿ ಒಬ್ರನ್ನೊಬ್ರು ತುಳ್ಕೊಂಡು ಈ ಚಿಕ್ಕ ಈಗ ದೊಡ್ಡವರು ಸ್ವಲ್ಪ ಕಟ್ಮುಟ್ಟಾಗಿದ್ದವ್ರೇನೋ ಹೆಂಗ ಮುಂದೆ ಓಡಾಡ್ಬಿಟ್ಟವ್ರೆ. ಬಟ್ ಚಿಕ್ಕ ಮಕ್ಳುಗಳು, ಆಮೇಲೆ ಹೆಣ್ಮಕ್ಳುಗಳು, ಆಮೇಲೆ ವಯಸ್ಸಾದವರೆಲ್ಲ ಬಂದಿದ್ರು. ಅವ್ರಿಗೆಲ್ಲ ಒಂದು ಆ ರಚ್ಚಲ್ಲಿ ಆ ಇದ್ರಲ್ಲಿ ಅವ್ರಿಗೆ ಈ ಕಡೆ ಹೋಗಿ ಏನ್ ಮಾಡ್ಬೇಕು ಅನ್ನೋದು ಒಂಚೂರು ಅವ್ರಿಗೆ ಗೊತ್ತಾಗ್ದಲೆ 11 ಜನ ಸತ್ತೋಗಿದ್ದಾರೆ. ಇನ್ನೊಂದೇನು ಅಂದ್ರೆ ಇನ್ ಯಾವ ಲೆವೆಲ್ಗೆ ಕ್ರೌಡ್ ಇತ್ತು ಅಂದ್ರೆ, ಈಗ ಯಾರ್ಯಾರಿಗೆಲ್ಲ ಈಗ ಗಾಯಾಳುಗಳು ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಹಾಸ್ಪಿಟ್ಲ್ ಕರ್ಕೋಗಕ್ಕೂ ಮತ್ತೆ ಟ್ರಾಫಿಕ್ ಪ್ರಾಬ್ಲಮ್ ಇಲ್ಲಿಂದ ಹಾಸ್ಪಿಟ್ಲ್ಗಳಿಗೆ ಕರ್ಕೋಗೋದು ತುಂಬಾ ಕಷ್ಟ ಆಗ್ಬಿಟ್ಟಿತ್ತು. ಸೊ ಆ ರೀಸನ್ ಇಂದಾನೆ ಎಷ್ಟೋ ಜನ ಸತ್ತೋದ್ರು. ಅಂದ್ರೆ ಇಲ್ಲಿರೋ ರಶ್ಗೆ ಅಂಡ್ ಸೆಕೆಗೆ ಉಸಿರಾಡಕ್ ಆಗ್ದಲೆ ಸತ್ತೋಗಿರೋರು ಸುಮಾರು ಜನ ಇದ್ದಾರೆ. ನೀವು ವಿಡಿಯೋದಲ್ಲಿ ನೋಡಿರ್ತೀರಾ, ಒಬ್ಬೊಬ್ರು ರೀಲ್ಸ್ ಅಲ್ಲೆಲ್ಲ ನೋಡಿರ್ತೀರಾ, ಅಂದ್ರೆ CPR ಎಲ್ಲ ಮಾಡಕ್ ಟ್ರೈ ಮಾಡಿದ್ರು, ಅಂದ್ರೆ ಬದುಕ್ಕೋಸ್ಕರ. ಬಟ್ ಏನ್ ಮಾಡಿದ್ರು ಜೀವಗಳನ್ನ ಅಂತೂ ನಾವು ಉಳಿಸ್ಕೊಳಕ್ ಆಗ್ಲಿಲ್ಲ. 11 ಜನ ಸತ್ತೋಗಿದ್ದಾರೆ. ಇನ್ನು ಎಷ್ಟೋ ಜನ ಇನ್ನು ಹಾಸ್ಪಿಟ್ಲ್ಗಳಲ್ಲಿ, ಇನ್ನು ಎಷ್ಟೋ ಜನ ಸ್ಥಿತಿಗಳು ಇನ್ನೂ ಚಿಂತಾಜನಕ, ಅಂದ್ರೆ ಅವ್ರ ಬದುಕೋದ್ ಡೌಟ್ ಅನ್ನೋ ತರನ ಹೇಳ್ತಿದ್ದಾರೆ. ಬಟ್ ಗೊತ್ತಿಲ್ಲ ಏನಾಗುತ್ತೆ ಅಂತ. ಈಗ ಯಾರ್ಯಾರೆಲ್ಲ ಸತ್ತೋಗಿದ್ದಾರೆ ಆ ನಂಬರ್ 11ಕ್ಕೆ ನಿಂತ್ಬಿಡ್ಲಿ, ಇನ್ನು ಇದಕ್ಕಿಂತ ಜಾಸ್ತಿ ಜನ ಸಾಯೋದೆಲ್ಲ ಬೇಡ ಅಂತ ನಾನು ಆ ದೇವ್ರನ್ನ ಕೇಳ್ಕೊತೀನಿ. ಅದೇ ರೀತಿ ಯಾರ್ಯಾರೆಲ್ಲ ತೀರೋಗಿದೆ ಅವ್ರ ಮನೆಯವ್ರಿಗೆ ನಾವೇನೋ ಸಾಂತ್ವನ ಎಲ್ಲ ಟ್ರೈ ಮಾಡೋದು, ಅದು ಗೊತ್ತಿಲ್ಲ ಅದು ಯಾವ ರೀತಿ ಅವ್ರು ಅದನ್ನ ಹೇಳ್ಬೇಕು ಅನ್ನೋದು ನನಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ. ಬಟ್ ಅವ್ರ ಮನೆಯವ್ರಿಗೆ ಒಳ್ಳೇದಾಗ್ಲಿ ಅಂಡ್ ಫ್ಯಾಮಿಲಿ ಅವ್ರಿಗೆಲ್ಲ ಅಷ್ಟನ ಇದ್ ಮಾಡ್ಕೊಳ್ಳೋ ಅಂತ ಧೈರ್ಯ ಕೊಡ್ಲಿ ಅಂತ ದೇವ್ರ ಹತ್ರ ಕೇಳ್ಕೊಂತ, ನೆಕ್ಸ್ಟ್ ಟೈಮ್ ಈ ರೀತಿ ಸೆಲೆಬ್ರೇಷನ್ಸ್ ಗಳೆಲ್ಲ ಮಾಡ್ಬೇಕಂದ್ರೆ ಖಂಡಿತ ನಮ್ಗೆ RCB ಗೆದ್ದಿರೋದು 18 ವರ್ಷ ಆದ್ಮೇಲೆ ಗೆದ್ದಿರೋದು ನಿಜವಾಗ್ಲೂ ತುಂಬಾ ಖುಷಿ ಇದೆ. ಬಟ್ ಇದೊಂದು ಕಹಿ ಘಟನೆ ತರ ಆಗ್ಬಿಟ್ಟು. ಬಟ್ ನೆಕ್ಸ್ಟ್ ಟೈಮ್ ಈ ರೀತಿ ಎಲ್ಲ ಸೆಲೆಬ್ರೇಟ್ ಮಾಡ್ಬೇಕಾದ್ರೆ ಆದಷ್ಟು ನೋಡ್ಕೊಳ್ಳಿ, ನಿಮ್ ಸೇಫ್ಟಿಗಳನ್ನ ನೀವು ನೋಡ್ಕೊಳ್ಳಿ. ಫಸ್ಟ್ ಆಫ್ ಆಲ್ ಸೆಲೆಬ್ರೇಷನ್ ಅಲ್ಲೇ ಮಾಡ್ಬೇಕು ಇಲ್ಲೇ ಮಾಡ್ಬೇಕು ಅಂತ ನಿಮ್ ಮನೇಲಿ ಮಾಡ್ತಿರೋ ಎಲ್ಲಿ ಬೇಕಾದ್ರೂ ಮಾಡಿ, ಬಟ್ ನಿಮ್ ಸೇಫ್ಟಿಗಳನ್ನ ನೀವು ನೋಡ್ಕೊಳ್ಳಿ. ನಿಮ್ಮನ್ನ ನೀವೇ ನೋಡ್ಕೋಬೇಕು ಈ ಜಗತ್ತಲ್ಲಿ, ಬೇರೆ ಯಾರು ಬಂದು ನಿಮ್ಮನ್ನ ಕಾಪಾಡಲ್ಲ, ನಿಮ್ಮನ್ನ ನೀವುಗಳೇ ನೋಡ್ಕೋಬೇಕು. ಸೊ ಆದಷ್ಟು ಸೆಲೆಬ್ರೇಷನ್ಸ್ ನೆಲ್ಲ ಸೇಫ್ ಆಗಿ ಮಾಡಿ, ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಸೊ ಇಷ್ಟ ಹೇಳ್ತಾ, ಜೈ RCB, ಜೈ ಕರ್ನಾಟಕ.